ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಭೀಕರ ಹಿಟ್ ಅಂಡ್ ರನ್ ಪ್ರಕರಣವೊಂದು ನಡೆದಿದ್ದು, ಬೈಕ್ಗೆ ಹಿಂದಿನಿಂದ ಬುಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಪಘಾತದ ಬಳಿಕ ವಾಹನ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದರು. ಕೆಲವೇ ಗಂಟೆಯೊಳಗಡೆ ಪೊಲೀಸರು ವಾಹನವನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯ ತಾಟಗೇರ ಕ್ರಾಸ್ ಬಳಿ ಈ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ದಾಂಡೇಲಿಯಿಂದ ಆಲೂರು ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ದಂಪತಿಗೆ ಹಿಂದಿನಿಂದ ವೇಗವಾಗಿ ಬಂದ ಬುಲೆರೋ ವಾಹನ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಬೈಕ್ ಹಿಂಬದಿ ಕುಳಿತಿದ್ದ ಬಡ್ಕಾನ್ಶುಡ ಗ್ರಾಮದ ನಿವಾಸಿ 50 ವರ್ಷದ ಪಾರ್ವತಿ ಕಾಂಬ್ರೇಕರ್ ರಸ್ತೆ ಮೇಲೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ. ಬೈಕ್ ಚಲಾಯಿಸುತ್ತಿದ್ದ ಅವರ ಪತಿ ಶಂಕರ್ ಸಿದ್ದಪ್ಪ ಕಾಂಬ್ರೇಕರ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ದಂಪತಿ ತಮ್ಮ ಮೊಮ್ಮಗನನ್ನು ನೋಡಲು ಮಗಳ ಮನೆ ಆಲೂರಿಗೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಗಾಯಗೊಂಡ ಪತ್ನಿಯನ್ನು ಪತಿ ಬಸ್ ಮೂಲಕ ದಾಂಡೇಲಿಗೆ ಕರೆತಂದಿದ್ದು, ಬಳಿಕ ಪೊಲೀಸರು ರಿಕ್ಷಾದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಪಾರ್ವತಿ ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ಅಪಘಾತದ ಬಳಿಕ ಬುಲೆರೋ ವಾಹನ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದ. ಆದರೆ ದಾಂಡೇಲಿ ಗ್ರಾಮೀಣ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಘಟನೆ ನಡೆದ ಕೆಲವೇ ಗಂಟೆಯೊಳಗಡೆ ಬುಲೆರೋ ವಾಹನವನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಸಿಪಿಐ ಶಿವಾನಂದ್ ಅಂಬಿಗೇರ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು, ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. 8:30 ಆಗಿದ್ದೆ ಅಲ್ಲಿ. ನಾ ಈಗ ಹೋಗಿದ್ದೆ, ಅಲ್ಲಿ ಹೋಗೋಕೆ ಟೈಮ್ ಹೋಯ್ತು, ಹಿಂದಿಂದ ಬಂದ ಹೊಡೆದ. ನಿಮಗೆ ಅಲ್ಲಿ ಏಟಾಗಿದೆಯಾ? ನಮ್ಮ ಪೆಟ್ಟಾಗಿದ್ದೀನಿ. ಇಲ್ಲಿ ಪೆಟ್ಟಾಗಿದ್ದು, ಇಲ್ಲಿ ಪೆಟ್ಟಾಗಿದ್ದು, ಇಲ್ಲಿ ಪೆಟ್ಟಾಗಿದೆ. ಅವರು ಅಲ್ಲೇ ಸ್ಪಾಟಲ್ಲಿ ಇದ್ದಾರೆ. ಪಾಸ್ ಆಗಿದ್ದಾರೆ. ಅಲ್ಲ, ನಿಮ್ಮ ಮನೆಯವರು ಅಲ್ಲೇ ಸ್ಪಾಟಲ್ಲಿ ರೋಡಿಗೆ ಬಿದ್ದಿದ್ದೆ, ನಾನು ರೋಡಿಗೆ ಸೈಡಿಗೆ ಬಿದ್ದಿದ್ದೆ. ಅವನು ಹೊಡೆದು ಹೋದ. ಆಮೇಲೆ ಕಾರ್ ಬಂತು. ಕಾರ್ ಸ್ವಲ್ಪ ನೀರು ಹಾಕಿದೆ ಇಂಚಿಗೆ. ಆಮೇಲೆ ಬಸ್ ಬಂತ. ಬಸ್ಸಿಗೆ ಹಾಕೋದು ತಗೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ಆಮೇಲೆ ರಿಕ್ಷಾ ತಗೊಂಡು ಇಲ್ಲಿ ಬಂದೆ. ಬಸ್ ಎಲ್ಲಿವರೆಗೆ? ಬಸ್ ಸ್ಟ್ಯಾಂಡ್ವರೆಗೆ? ಬಸ್ ಮನೆಯವ್ರಿಗೆ ಕರ್ಕೊಂಡು? ಹೌದು. ಅವಾಗ ನಡೆದ್ರ ಮನೆಯವರು? ಇಲ್ಲ, ಏನಿಲ್ಲ, ಹಿಂಗೆ ಪಕ್ಕ ಜೀವ ಮಾಡ್ತಿದ್ದೆ. ನಿಮ್ಗೆ ಎಷ್ಟು ಮಕ್ಕಳು? ಇಬ್ಬರು ಮಕ್ಕಳು. ಇಬ್ಬರು ಮಕ್ಕಳು. ನೀವೇನು ಕೆಲಸ ಮಾಡ್ತೀರಿ? ನಾ ಗೌಂಡಿ ಕೆಲಸ ಮಾಡಿ. ನಿಮ್ಮ ಮನೆಯವರು? ಗೌಂಡಿ ಕೆಲಸ.